ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾಸು, ನನ್ಗೇನಾಗಿದೆ? ನೀವೇನೋ ಹೇಳಕ್ ಹೋದ್ರಿ, ಮತ್ತೆ ಸುಮ್ಮನಾದ್ರಿ. ಅದೇನು ಅಂತ ಹೇಳಿ ಬಾಸು. ಪುಟ್ ಮೇಡಮ್ ಮತ್ತೆ ಏನಾದ್ರು? ದುರ್ಗಾ, ಈತ ಇವತ್ತು ನನ್ನ ಜೊತೆ ಮಾತಾಡದ್ಲ? ಏನು? ಅವಳು ಮಾತಾಡಿದ್ಲು, ನಾನು ಮಾತು ಕೊಟ್ಟೆ. ನಂಗೆ ಅರ್ಥ ಆಗ್ತಿಲ್ಲ. ಅದು ಇವತ್ತು ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನ್ ಯಾಕೆ ಹೆಲ್ಪ್ ಮಾಡ್ಲಿಲ್ಲ? ನಂಗೆ ನಿಜವಾಗ್ಲೂ ನೆನಪಿಲ್ಲ. ಹಾಗಿದ್ರೆ ಅದು ಯಾಕೆ ಆಗ್ತದೆ ಅಂತ ನೀನು ಹುಡ್ಕು. ನಾನು ಉತ್ತರ ತಿಳ್ಕೊಂಬಂದ್ರೆ ನನ್ನ ಅಪ್ಪ ಅಂತ ಒಪ್ಕೋತೀಯಾ? ಪ್ರಾಮಿಸ್? ಪ್ರಾಮಿಸ್. ನನಗೆ ತುಂಬಾ ಟೆನ್ಷನ್ ಆಗ್ತದೆ ದುರ್ಗಾ. ಅರೆ, ನನಗೆ ಟೆನ್ಷನ್ ಆಗ್ತದೆ ಅಂದ್ರೆ ನಗ್ತಿದ್ಯಲ್ಲ? ಟೆನ್ಷನ್ ಯಾಕೆ ಬಾಸು? ನಾವ್ ಎಲ್ಲಾ ವಿಷಯದಲ್ಲೂ ಒಂದೇ ಆಯಾಮದಲ್ಲಿ ನೋಡ್ಬಾರ್ದು ಬಾಸು. ಹಾ, ಇರಿ, ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲೇ ತಿಳಿಸ್ತೀನಿ. ನೋಡಿ ಬಾಸು, ಈ ಅರ್ಧ ತುಂಬಿರೋ ಲೋಟನ ನಾನೊಬ್ಬ ನಿರಾಶಾವಾದಿ ಹತ್ರ ತಗೊಂಡೋಗಿ ತೋರ್ಸಿದ್ರೆ ಅವನೇನ್ ಹೇಳ್ತಾನೆ? ಅಯ್ಯಯ್ಯೋ, ಅರ್ಧ ಲೋಟ ಖಾಲಿ ಇದೆಯಲ್ಲಪ್ಪ ಅಂತ ಬೇಜಾರು ಮಾಡ್ಕೋತಾನೆ. ಅದೇ ನಾನೊಬ್ಬ ಆಶಾವಾದಿ ಹತ್ರ ತಗೊಂಡೋಗಿ ತೋರ್ಸಿದ್ರೆ ಅವನೇನಂತಾನೆ? ಅಯ್ಯೋ, ಅರ್ಧ ಆದ್ರೂ ತುಂಬಿದೆಯಲ್ಲ ಅಂತ ಅವ್ನು ಖುಷಿ ಪಡ್ತಾನೆ. ಬಾಸು, ಲೋಟ ಒಂದೇ, ಆದ್ರೆ ನಾವದನ್ನ ನಿರಾಶಾವಾದಿಯಾಗಿ ಯೋಚನೆ ಮಾಡ್ತೀವೋ ಅಥವಾ ಆಶಾವಾದಿಯಾಗಿ ಯೋಚನೆ ಮಾಡ್ತೀವೋ ನಮಗ್ ಬಿಟ್ಟಿದ್ದು. ದುರ್ಗಾ, ನೀನು ಹೇಳ್ತಾ ಇರೋದೇನೋ ಸರಿ, ಆದರೆ ಈ ವಿಷಯದಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಏನಿದೆ? ಬಾಸು, ಪುಟ್ ಮೇಡಮ್ ಇಷ್ಟ ದಿನ ಏನು ಹೇಳ್ತಾ ಇದ್ಲು ಹೇಳಿ? ನೀವೇ ತಪ್ಪು ಮಾಡಿದೀರಾ ಅಂತ ಅಲ್ವಾ? ಆದ್ರೆ ಇವಾಗ ಏನು ಹೇಳ್ತಿದ್ದಾಳೆ? ಅವತ್ ಏನ್ ನಡೀತು ಅದನ್ನ ಕಂಡು ಹಿಡೀರಿ ಅಂತಿದ್ದಾಳೆ. ಹಾಗಂದ್ರೆ ಏನರ್ಥ? ನೀವೇನು ತಪ್ಪು ಮಾಡದೇ ಇರ್ಬೋದು, ಅಲ್ಲಿ ಬೇರೆ ಏನೋ ನಡೆದಿದೆ ಅಂತ ಅವಳಿಗೊಂದು ಸಣ್ಣದಾಗ ಅನುಮಾನ ಬಂದಿದೆ ಅರ್ಥ. ಬಾಸು, ನಿಮ್ಮನ್ನ ತಪ್ಪಿತಸ್ಥ ಅಂತ ನಿರ್ಧಾರ ಮಾಡಿ ಅವಳು ಸುಮ್ಮನೆ ಇರ್ಬೋದಿತ್ತಲ್ವಾ? ಆದ್ರೆ ಅವಳು ನಿಮ್ಮನ್ನ ನಿಮಗ್ ಸಾಬೀತ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡ್ತಿದ್ದಾಳೆ. ನಾವ್ ಹಾಗೆ ಯಾಕೆ ಅನ್ಕೋಬಾರ್ದು? ಮೈ ಗಾಡ್, ಹೌದಲ್ವಾ ದುರ್ಗಾ? ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ಇಷ್ಟೊತ್ತು ನಾನು ಎಷ್ಟು ವರಿ ಮಾಡ್ಕೊಂಡಿದ್ದೆ ಗೊತ್ತಾ? ನೀವು ಒಂದು ಮಾತು ಕೇಳಿ ಅದೆಲ್ಲ ಮಾಯ ಆಗೋಯ್ತು. ಯಾವಾಗಲೂ ಅಷ್ಟೇ, ನಾನು ಏನಾದರೂ ವರಿ ಮಾಡ್ಕೊಂಡಿದ್ರೆ ಅದಕ್ಕೊಂದು ಬೇರೆ ಆ್ಯಂಗಲ್ ಕೊಟ್ಬಿಡ್ತೀಯ, ಅಂಬಿಕಾ ಥರನೇ. ಬಾಸು, ಪುಟ್ ಮೇಡಮ್ ಅಂತರಾಳದಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಅವಳಿಗೆ ಅನ್ಸಿದೆ ಅನ್ಸುತ್ತೆ. ಅದಕ್ಕೆ ಅವಳು ನಿಮ್ಮ ಹತ್ರ ಈ ಥರ ಎಲ್ಲ ಮಾತಾಡಿರೋದು. ನೀನು ಹೇಳ್ತಾ ಇರೋದೇನೋ ಸರಿಯಾಗಿದೆ, ಆದರೆ ನಾನು ಅವಳಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀನಿ ಅಂತ ನಿಂಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಬಾಸು, ಅವತ್ತು ಏನು ನಡೀತು ಅಂತ ಸತ್ಯ ತಿಳ್ಕೊಳ್ಳೋದು ಬರೀ ಪುಟ್ ಮೇಡಮ್ಗೆ ಅಷ್ಟೇ ಮುಖ್ಯ ಅಲ್ಲ, ನಿಮ್ಮ ಆತ್ಮಸಾಕ್ಷಿಗೂ ಮುಖ್ಯನೇ. ಆ ಸತ್ಯ ಕಂಡುಹಿಡಿಯೋಕ್ಕೆ ನನ್ನಿಂದ ಅದು ಏನು ಸಹಾಯ ಮಾಡೋಕ್ಕಾಗುತ್ತೋ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಬಾಸು. ಥ್ಯಾಂಕ್ಸ್ ದುರ್ಗಾ, ಥ್ಯಾಂಕ್ ಯು ಸೋ. ಬಾಸು, ನಾನು ಬಟ್ಟೆ ಬದಲಾಯಿಸ್ಬೇಕು, ಅಡುಗೆ ಮನೇಲಿ ಕೆಲಸ ಇದೆ, ಬರ್ತೀನಿ. That means Ita is giving me another chance. ದುರ್ಗಾ, ದುರ್ಗಾ, ಈ ದುರ್ಗಾ ಎಲ್ಲೋದ್ಲು? ಕತೆ ಕೇಳೋಣ ಅಂದ್ರೆ ಪತ್ತೇನೇ ಇಲ್ಲ. ದುರ್ಗಾ
ಏನ್ ಮಾಡ್ತಿದ್ಯಾ? ಕೈ ಉರಿತಿಲ್ವಾ? ನೀನ್ ಯಾಕೆ ಇದನ್ ಮಾಡ್ತಿದ್ಯಾ? ಕೈಗೇನಾಯ್ತು? ಯಾಕೆ ಬ್ಯಾಂಡೇಜ್ ಹಾಕೊಂಡಿದ್ಯಾ? ಅದು ಪುಟ್ ಮೇಡಮ್, ನನ್ನ ಕೈಗೇನಾಗಿಲ್ಲ, ಒಂದು ಸಣ್ಣ ಗಾಯ ಅಷ್ಟೇನೆ. ನೀನು ಹೋಗಿ ಮಲ್ಕೋ, ನಾನು ಬರ್ತೀನಿ. ದುರ್ಗಾ, ನೀನೇ ಇದೆಲ್ಲ ಮಾಡ್ಬೇಕಾ? ಪ್ಲೀಸ್ ಬೇಡ, ಬಾ ನಾವಿಬ್ರು ಮಲ್ಕೊಳ್ಳೋಣ. ಪುಟ್ ಮೇಡಮ್, ನಾನು ಹೇಳಿದ್ನಲ್ವಾ, ನಾನು ಈ ಕೆಲಸ ಎಲ್ಲ ಮುಗಿಸ್ಬೇಕು. ನೀನು ಹೋಗಿ ಮಲ್ಕೋ. ಅದಕ್ಕೆ ನಾನು ಮುಗಿಸ್ಬಿಟ್ಟು ಬರ್ತೀನಿ. ಇಲ್ಲಾಂದ್ರೆ ನಿಂಗೆ ಮೆಣಸಿನ್ಕಾಯಿ ಘಾಟ್ ಬರುತ್ತೆ. ಛೀ! ಅಯ್ಯೋ ನೋಡು, ನಾನು ಹೇಳಿಲ್ವಾ, ನಡಿ ನೀನು ಇಲ್ಲಿಂದ. ಸರಿ, ನಾನು ಇದು ಮಾಡ್ತೀನಿ, ಕೊಡು. ಅಯ್ಯಯ್ಯೋ, ನೀನು ಇದನ್ನೆಲ್ಲ ಮಾಡಬಾರ್ದು, ಆಮೇಲೆ ನಿನ್ನ ಕೈ ಉರಿಯಕ್ಕೆ ಶುರುವಾಗುತ್ತೆ. ಹಾ, ಮತ್ ನಂಗ್ ಮಾತ್ರ ಉರಿಯತ್ತಾ? ನಿನಗ್ ಉರಿಯಲ್ವಾ? ಪುಟ್ ಮೇಡಮ್, ಈಗಾಗಲೇ ತಡ ಆಗಿದೆ, ಹೀಗೆಲ್ಲ ಹಠ ಮಾಡಬಾರ್ದು. ನೀನು ಹೋಗಿ ಮಲ್ಕೋ, ನಾನು ಬರ್ತೀನಿ ಅಂತ ಹೇಳ್ದೆ ತಾನೆ? ಇಲ್ಲ. ನಾನು ಜಾಣ ಮರಿಯಲ್ವಾ, ಹಾಗೆಲ್ಲ ಮಾತಾಡ್ತಾರಾ? ನೀನು ನನ್ನ ಮಾತು ಕೇಳ್ತೀಯ ತಾನೆ? ನೀನು ಹೀಗೆಲ್ಲ ಆಡಿದ್ರೆ ನಂಗೆ ಬೇಜಾರಾಗುತ್ತೆ. ಪುಟ್ ಮೇಡಮ್, ಹೋಗಿ ಮಲ್ಕೋ ದಯವಿಟ್ಟು. ಆಯ್ತು. ಹೋಗು. ಪ್ಲೀಸ್, ನನಗೆ ಈ ವಿಷಯದಲ್ಲಿ ನಿಮ್ಮ ಹೆಲ್ಪ್ ಬೇಕೇ ಬೇಕು. ಅಟ್ ಎನಿ ಕಾಸ್ಟ್ ನನಗದು ಏನಾಗಿತ್ತು ಅಂತ ನಂಗೆ ಗೊತ್ತಾಗಲೇಬೇಕು. ಎಸ್ ಎಸ್, ಪ್ಲೀಸ್ ಡೂ ದಟ್. ಓಕೆ, ಡೂ ಒನ್ ಥಿಂಗ್. ಕರೆಕ್ಟ್, ದಟ್ ವುಡ್ ಬಿ ಹೆಲ್ಪ್ಫುಲ್. ಹಾಂ, ಓಕೆ, ಐ ಕಾಲ್ ಯು ಲೇಟರ್. ಯಾ ಕಂದ, ಏನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಏನಾದರೂ ಬೇಕಿತ್ತಾ? ದುರ್ಗಾಗೆ ಕಷಾಯ ಮಾಡು. ಪಾಪು ಕೈ ಡೇಟ್ ಆಗಿದೆ. ಕುಬೇರ, ನಿಂಗೆ ಕನ್ನಡ ಓದಕ್ಕೂ ಬರಲ್ವಾ? ಇದು ಕನ್ನಡನಾ? ಅದು ದುರ್ಗಂಗೆ ಕಷಾಯ ಮಾಡು ಅಲ್ಲ, ದುರ್ಗಂಗೆ ಕಷ್ಟ ಸಹಾಯ ಮಾಡು ಅಂತ.